POP ತರ ಬೇರೆ ಗಣೇಶ ಸಿಗಲ್ವಲ್ಲ, ಬಾಕಿ ಎಲ್ಲ ಬೋರಿಂಗ್ ಅಂತ ಅನ್ಸುತ್ತೆ. ಆದ್ರೆ ಯೋಚನೆ ಮಾಡಿ, POP ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ, ಅದ್ ನೀರಲ್ಲಿ ಕರಗಲ್ಲ, ಅದರಿಂದ ಎಷ್ಟು ಪ್ರಾಣಿ ಪಕ್ಷಿಗಳು ಮತ್ತು ನಮಗೆ ಮನುಷ್ಯರಿಗೆ ಹಾನಿ ಆಗ್ತಿದೆ ಅಂತ. ಪಟಾಕಿ ಮಾರ್ನಿಂಗ್ ಶ್ರುತಿ, ಇನ್ನ ಬ್ರೈನ್ ಬೈಪಾಸ್ ಟಾಪಿಕ್ ಅಲ್ಲೇ ಇದೀನಿ ನಾನು. ಸೊ ನಾವು ಆ 6 ವೆಸಲ್ ಆಂಜಿಯೋಗ್ರಾಮ್ ಅಲ್ಲಿ ಏನ್ ಸ್ಟಡಿ ಮಾಡ್ತೀವಿ, ಎಲ್ಲಿಂದ ಎಲ್ಲಿಗೆ ರಕ್ತ ಹೋಗಬೇಕಾಗಿದೆ, ಎಷ್ಟು ಹೋಗ್ತಾ ಇದೆ, ಎಲ್ಲಿ ಸಮಸ್ಯೆ ಇದೆ, ಎಲ್ಲಿಗೆ ಸಹಾಯ ಬೇಕೋ ಎಕ್ಸ್ಟ್ರಾ ಬ್ಲಡ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಎರಡನೇದು 6 ವೆಸಲ್ಸ್ ಅಂತ ಹೇಳಿದ್ನಲ್ಲ, ಬಾಕಿ 2 ವೆಸಲ್ ನಾವು ಎಕ್ಸ್ಟರ್ನಲ್ ಕ್ಯಾರೋಟಿಡ್ ಆರ್ಟರಿ ಅಂತ ಹೇಳ್ತೀವಿ. ಅದು ಎಕ್ಸ್ಟರ್ನಲ್ ಕ್ಯಾರೋಟಿಡ್ ಆರ್ಟರಿ ಒಂದು ಮೇಜರ್ ವೆಸಲ್ ಇದೆ, ಕಾಲ್ ಸೂಪರ್ಫಿಷಿಯಲ್ ಟೆಂಪೋರಲ್ ಆರ್ಟರಿ ಆರ್ STA. ಸೊ ಆ ವೆಸಲ್ ನಾವು ಸ್ಟಡಿ ಮಾಡ್ಬೇಕು. ಯಾಕೆ ಅಂದ್ರೆ ಇವಾಗ ಎಕ್ಸ್ಟರ್ನಲ್ ಕ್ಯಾರೋಟಿಡ್ ಆರ್ಟರಿಯಿಂದ ಇಂಟರ್ನಲ್ ಕ್ಯಾರೋಟಿಡ್ ಆರ್ಟರಿಗೆ ನಾವು ಎಕ್ಸ್ಟ್ರಾ ಸಪ್ಲೈ ಕೊಡ್ಬೇಕು. ನಾವು ಪಕ್ಕದ ಮನೆಯಿಂದ ಒಂದು ಎಕ್ಸ್ಟ್ರಾ ಪೈಪ್ ಪರ್ಮನೆಂಟ್ ಆಗಿ ಹಾಕ್ದಂಗೆ. STA ಚೆನ್ನಾಗಿದ್ರೆ ಇವಾಗ STA ಇಂದ ನಾವು ಬೈಪಾಸ್ ಮಾಡಬೇಕಾಗುತ್ತೆ. ಆ ಬೈಪಾಸ್ ಮಾಡ್ಬಿಟ್ರೆ ಏನಾಗುತ್ತೆ, ಎಕ್ಸ್ಟ್ರಾ ರಕ್ತ ಈ ಕಡೆಯಿಂದ ಎಕ್ಸ್ಟ್ರಾ ಪೈಪ್ ಇಂದ ಬರುತ್ತೆ, ಅದರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇಟ್ ಇಸ್ ಕಾಲ್ STMCA bypass.